ಈಗ ತುಂಬ ಹತ್ತಿರದಲ್ಲೇ 7ನೇ ತಾರೀಕು ರಥಯಾತ್ರೆ ಆಗುವಂಥದ್ದಿದೆ ಜಗನ್ನಾಥಪುರಿನಲ್ಲಿ. ಸುಮಾರು 20 ಲಕ್ಷ ಜನ ಆ ಜಗನ್ನಾಥಪುರಿಯಲ್ಲಿ ಎಲ್ಲರೂ ಸಮ್ಮಿಲಿತರಾಗ್ತಾರೆ. ಆಮೇಲೆ ಭಗವಂತನ ದರ್ಶನವನ್ನ ಅವರೆಲ್ಲರೂ ಎಲ್ಲಿ ಮಾಡ್ತಾರೆ? ಆ ರಥದ ಮೇಲೆ ಮಾಡ್ತಾರೆ. ನಮ್ಗೆಲ್ಲರಿಗೂ ಕೆಲವು ಸಲ ಪ್ರಶ್ನೆ ಬರ್ಬೋದು, ಆ ಭಗವಂತನ ದರ್ಶನ ನಾವು ರಥದ ಮೇಲೆ ಮಾಡಿದ್ರೆ ಏನು ಲಾಭ ಇದೆ ಅಂತ ಹೇಳಿ. ಆ ಲಾಭವನ್ನ ನಾನು ತಮ್ಮೆಲ್ಲರ ಮುಂದೆ ಈಗ ಹೇಳ್ತೀನಿ. ತಾವೆಲ್ಲರೂ ಧ್ಯಾನಪೂರ್ವಕವಾಗಿ ಕೇಳಿಸ್ಕೊಳ್ಳಿ. ನಾನು ಕೆಲವು ಶ್ಲೋಕಗಳನ್ನು ಹೇಳ್ತೀನಿ. ಇದೆಲ್ಲವೂ ಪುರಾಣಗಳಲ್ಲಿರುವಂಥದ್ದು. ಸೂತ ಸಂಹಿತೆಯಲ್ಲಿ ಈ ರೀತಿ ಇದೆ: ರಥೇತು ವಾಮನಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಯಾರು ಆ ರಥದಲ್ಲಿ ವಾಮನ ರೂಪ ಅಂತ ಹೇಳಿದ್ರೆ ಸಾಕ್ಷಾತ್ ಕೃಷ್ಣ ಭಗವಂತ, ಆ ಜಗನ್ನಾಥನನ್ನ ಯಾರು ನೋಡ್ತಾರೆ, ದರ್ಶನ ಮಾಡ್ತಾರೆ ಆ ರಥದಲ್ಲಿ, ಪುನರ್ಜನ್ಮನ ವಿದ್ಯತೆ, ಅವನಿಗೆ ಮತ್ತೊಂದು ಬಾರಿ ಈ ಭೌತಿಕ ಜಗತ್ತಿನಲ್ಲಿ ಪುನರ್ಜನ್ಮ ಅನ್ನುವಂಥದ್ದಿಲ್ಲ. ಇದಿಷ್ಟೇ ಅಲ್ಲ, ಭಗವಂತ ಸ್ಕಂದ ಪುರಾಣದಲ್ಲಿ ವೈಷ್ಣವ ಖಂಡದಲ್ಲಿ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯಲ್ಲಿ ಹೇಳ್ತಾ ಇದ್ದಾರೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಪ್ರತಿಜಾನೆ ದ್ವಿಜೋತ್ತಮಾಹ ನಾಥ ಶ್ರೇಯ ಪರೋ ವಿಷ್ಣುರ್ ಉತ್ಸವ ಶಾಸ್ತ್ರ ಸಮ್ಮತಃ ಯಥಾ ರಥ ವಿಹಾರೋಯಂ ಮಹಾವೇದಿ ಮಹೋತ್ಸವ. ಹೇಳ್ತಾ ಇದ್ದಾರೆ, ಸತ್ಯಂ ಸತ್ಯಂ ಪುನಃ ಸತ್ಯಂ, ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ. ನೋಡಿ ಎಷ್ಟು ಬಾರಿ ಭಗವಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಗೆ ಕೆಲಸ ನಮಗೆ ಬರೋದಿಲ್ಲ. ಓ ಪ್ರಭುಜಿ, ಇವರು ತುಂಬಾ ಜಾಸ್ತಿ ಇರೋಕ್ಕಿಂತ ಜಾಸ್ತಿ ಹೇಳ್ತಾ ಇದ್ದಾರೆ ಅಂತ ಹೇಳಿ ನಮಗೆಲ್ಲರಿಗೂ ಅನ್ನಿಸ್ಬಿಡ್ಬೋದು. ಅದಕ್ಕೋಸ್ಕರ ಭಗವಂತನ ವಾಕ್ಯವನ್ನು ಕೆಲಸ ನಾವು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, 3 ಬಾರಿ ಹೇಳ್ತಾ ಇದ್ದಾರೆ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಏನು ಅಂತಾರೆ, ನಾನು ಶಪಥ ಮಾಡ್ತಾ ಇದ್ದೀನಿ, ಪ್ರತಿಜಾನೆ ದ್ವಿಜೋತ್ತಮ ನಾಥ ಶ್ರೇಯ ಪರೌ ವಿಷ್ಣೋರ್, ನಿಮಗೆ ಇದಕ್ಕಿಂತ ಹೆಚ್ಚು ಶ್ರೇಯ ಸಿಗೋದಿಲ್ಲ. ಏನು? ಉತ್ಸವ ಶಾಸ್ತ್ರ ಸಮ್ಮತಃ ಯಥಾ ರಥ ವಿಹಾರೋಯಂ ಮಹಾವೇದಿ ಮಹೋತ್ಸವ. ಹೇಗೆ ಆ ಭಗವಂತ ಜಗನ್ನಾಥ್ ಬಲದೇವ್ ಸುಭದ್ರ ಅವರನ್ನ ರಥದಲ್ಲಿ ಕರ್ಕೊಂಡು ಹೋಗ್ತಾರೆ. ರಥದಲ್ಲಿ ಕರ್ಕೊಂಡು ಹೋಗಿ ಮಹಾವೇದಿಯಲ್ಲಿ ಗುಂಡೀಚ ಆ ಮಂದಿರದಲ್ಲಿ ಮಹಾವೇದಿ ಅನ್ನುವಂಥದ್ದೇ, ಅಲ್ಲಿ ಅವರನ್ನ ಕೂರಿಸ್ತಾರೆ. ಅಲ್ಲಿ ನಡೆಯುತ್ತಂತಲ್ಲ ಈ ಮಹೋತ್ಸವ, ಈ ರಥಯಾತ್ರಾ ಮಹೋತ್ಸವ. ಶಾಸ್ತ್ರದಲ್ಲಿ ಎಷ್ಟೊಂದು ಮಹೋತ್ಸವಗಳಿದೆ, ಎಷ್ಟೊಂದು ಪೂಜೆಗಳು ಮಾಡ್ಬೋದು, ಹಬ್ಬಗಳನ್ನ ಮಾಡ್ಬೋದು. ಆದ್ರೆ ಈ ಮಹೋತ್ಸವ ಇದೆಯಲ್ಲ, ಇದು ತುಂಬಾ ಶ್ರೇಷ್ಠವಾಗಿದೆ ಅಂತ ಸಾಕ್ಷಾತ್ ಭಗವಂತನೇ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈಗ ನಮಗೆ ಬೇರೆ ಬೇರೆ ಪ್ರಶ್ನೆಗಳು ಬರ್ಬೋದು. ಇದನ್ನ ರಥಯಾತ್ರವನ್ನ ನಾವೇನಾದ್ರೂ ಇದರಲ್ಲಿ ಭಾಗವಹಿಸಿದ್ರೆ ಏನು ಫಲ ಸಿಗತ್ತೆ? ಮಹಾವೇದೀಂ ವ್ರಜಂತಂ ತಂ ರಥಸ್ಥಂ ಪುರುಷೋತ್ತಮಂ ಬಲಭದ್ರಂ ಸುಭದ್ರಾಂ ಚ ಜನ್ಮ ಕೋಟಿ ಶತೋದ್ಭವಂ ದೃಷ್ಟ್ವಾ ಪಾಪಂ ನಾಶಯತಿ ನಾತ್ರ ಕಾರ್ಯ ವಿಚಾರಣ. ಹೇಳ್ತಾ ಇದ್ದಾರೆ, ನಾನು ಆ ಸಂಪೂರ್ಣ ರಥದಲ್ಲಿ ಹೋಗ್ತಾ ಇರ್ತೀನಲ್ಲ, ಆ ರಥದಲ್ಲಿ ಹೋಗ್ತಾ ಇರುವಾಗ ನನ್ನ ದರ್ಶನ ಯಾರು ಮಾಡ್ತಾರೆ? ಜಗನ್ನಾಥ್ ಬಲದೇವ್ ಸುಭದ್ರ ನನ್ನ ದರ್ಶನ ಯಾರು ಮಾಡ್ತಾರೆ? ಜನ್ಮ ಕೋಟಿ ಶತೋದ್ಭವಂ ಪಾಪ ನಾಶಯತಿ. ಜನ್ಮ ಕೋಟಿ ಜನ್ಮಗಳಿಂದ ಮಾಡಿರುವಂತ ಪಾಪ ಎಲ್ಲವೂ ಬರೀ ಒಂದು ಸಲ ದರ್ಶನ ಮಾಡಿದ್ರೆ ನಾಶ ಆಗೋಗ್ಬಿಡುತ್ತೆ. ಆಮೇಲೆ ಭಗವಂತ ಲೆಕ್ಕಾಚಾರ ಮಾಡಿ ಮಾಡೋದಿಲ್ಲ. ಆಯ್ತು, ಇಷ್ಟು ಕೋಟಿ ಜನ್ಮ ಮಾತ್ರ, ಅದಕ್ಕಿಂತ ಹಿಂದೆ ಇಲ್ಲ. ಭಗವಂತ ಏನು ಲೆಕ್ಕಾಚಾರ ಇಲ್ಲದೆ ಪೂರ್ತಿ ಅಕೌಂಟ್ ಡಿಲೀಟ್ ಮಾಡ್ಬಿಡ್ತಾರೆ ಬರೀ ಭಗವಂತನ ದರ್ಶನ ಮಾಡಿದ್ರೆ. ಅದಷ್ಟೇ ಅಲ್ಲ, ಭಗವಂತ ಹೇಳ್ತಾ ಇದ್ದಾರೆ, ಆಯ್ತು ಏನ್ ಸಿಗುತ್ತೆ? ಒಂದು ಪಾಪನಾಶ ಆಗುತ್ತೆ, ಆದ್ರೆ ಮತ್ತೇನ್ ಸಿಗುತ್ತೆ? ಭಗವಂತ ಹೇಳ್ತಾರೆ, ನೀಲಾದ್ರೌ ದಶವರ್ಷಾನಿ ಗುಂಡೀಚ ಮಂಡಪೇ ದಿನೇ ದಿವಾ ತದ್ ದರ್ಶನಂ ಪುನಃ ರಾತ್ರೌ ದಶಗುಣಂ ಭವೇತ್ ಗುಂಡೀಚ ನಾಮ ದೇವೇಶ ಭಕ್ತಿ ಮುಕ್ತಿ ಫಲಪ್ರದ ತಸ್ಮೈ ಕಿಲವರಂ ಚಾಸೌ ದದೌ ಸ ಪುರುಷೋತ್ತಮ. ಯಾರು ಆ ಭಗವಂತನ ದರ್ಶನ ಮಾಡ್ತಾರೆ, 10 ದಿನದ ಕಾಲ ಭಗವಂತ ಗುಂಡೀಚ ಮಂದಿರದಲ್ಲಿ ದರ್ಶನವನ್ನ ಕೊಡ್ತಾರೆ. ಗುಂಡೀಚ ಮಂದಿರದಲ್ಲಿ ದರ್ಶನ ಕೊಡೋದಕ್ಕೆ ಯಾವಾಗ ಭಗವಂತ ಹೋಗ್ತಾರೆ, ಅಲ್ಲಿ ಯಾರು ಭಗವಂತನ ದರ್ಶನ ಮಾಡ್ತಾರೆ, ವಿಶೇಷವಾಗಿ ರಾತ್ರಿಯ ದರ್ಶನ ಯಾರು ಮಾಡ್ತಾರೆ, ಭಗವಂತ ಹೇಳ್ತಾರೆ ಅವ್ರಿಗೆ ಎಷ್ಟೊಂದು ಪುಣ್ಯ ಸಿಗುತ್ತೆ ಅಂತಾರೆ. ಭಕ್ತಿ ಮುಕ್ತಿ ಎಲ್ಲ ಸಿಕ್ಬಿಡುತ್ತೆ. ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ, ಆದ್ರೆ ಆ ಮೋಕ್ಷ ತುಂಬಾ ಸುಲಭವಾಗಿ ಸಿಕ್ಬಿಡುತ್ತೆ ಬರೀ ಭಗವಂತನ ದರ್ಶನ ಮಾಡಿ. ಆಮೇಲೆ ಹೇಳ್ತಾ ಇದ್ದಾರೆ ಭಕ್ತಿನೇ ಸಿಕ್ಬಿಡುತ್ತೆ ಅಂತ ಹೇಳಿ. ಆಮೇಲೆ ಯಾರು ಭಗವಂತನ ದರ್ಶನ ಮಾಡ್ತಾರೆ ಅವ್ರಿಗೆ ಪುನರ್ಜನ್ಮ ಇಲ್ಲ ಅಂತಾನು ಭಗವಂತ ಹೇಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಭಗವಂತ ಇನ್ನು ನೋಡಿ ಏನೆಲ್ಲ ಹೇಳ್ತಾ ಇದ್ದಾರೆ.
ಪದ್ಮಪುರಾಣದಲ್ಲಿ ಭಗವಂತ ಈ ರೀತಿ ಹೇಳ್ತಾರೆ, ರಥಸ್ಥಿತಂ ವ್ರಜಂತಂ ತಂ ಮಹಾವೇದಿ ಮಹೋತ್ಸವೇ ಯೇ ಪಶ್ಯಂತಿ ಮುದಾ ಭಕ್ತ್ಯ ವಾಸಸ್ತೇಷಾಂ ಹರೇ ಪದೇ. ಭಗವಂತ ಹೇಳ್ತಾ ಇದ್ದಾರೆ, ಯಾರು ನನ್ನ ದರ್ಶನ ಮಾಡ್ತಾರಲ್ಲ ಅವ್ರಿಗೆ ವಾಸ ಎಲ್ಲಿ ಕೊಡ್ತೀನಿ? ಹರೇ ಪದೇ, ಅಂದ್ರೆ ಆ ವೈಕುಂಠದಲ್ಲಿ ಅವರಿಗೆ ವಾಸವನ್ನ ಕೊಡ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾರೆ. ಇದಿಷ್ಟೇ ಅಲ್ಲ, ಇನ್ನು ರಥಯಾತ್ರೆ ಇನ್ನೂ ಎಷ್ಟೊಂದು ಮಹಿಮೆಗಳಿದೆ. ಸಮಯ ಕಡಿಮೆ ಇದೆ, ನಾನು ಕೊನೆಯ ಒಂದು ಕಥೆಯನ್ನು ಹೇಳಿ ನಾನು ಮುಕ್ತಾಯವನ್ನ ಮಾಡ್ತೀನಿ. ಈ ರಥಯಾತ್ರೆ ನಡೆಯೋದಕ್ಕೆ ಏನು ಕಾರಣ, ಇದರ ಹಿಂದೆ ಏನಾದರೂ ಮಹಿಮೆ ಇದೆಯಾ, ಕಥೆ ಇದೆಯಾ ಅಂತ ಹೇಳಿ. ಒಂದು ದಿನ ದ್ವಾರಕೆಯಲ್ಲಿ ಶ್ರೀಕೃಷ್ಣ ಮತ್ತು ಎಲ್ಲ ರಾಣಿಯರು ಮತ್ತೆ ಎಲ್ಲ ದ್ವಾರಕಾವಾಸಿಗಳು ಅವ್ರಿಗೆಲ್ಲರಿಗೂ ಅನ್ನಿಸ್ತಾ ಇತ್ತು, ಈಗ ಸೂರ್ಯಗ್ರಹಣ ಬರ್ತಾ ಇದೆ, ಈ ಸೂರ್ಯಗ್ರಹಣದಿಂದ ಇರುವಾಗ ನಾವೆಲ್ಲಾದ್ರೂ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ತೀರ್ಥಕ್ಷೇತ್ರದಲ್ಲಿ ಹೋಗಿ ಸ್ನಾನ ಮಾಡಿ ಬರಬೇಕು ಅಂತ ಹೇಳಿ. ಭಗವದ್ಗೀತೆ ಮೊದಲನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯುತ್ಸವ. ಎಲ್ಲಾ ಕ್ಷೇತ್ರಗಳಲ್ಲಿ ತುಂಬಾ ಧರ್ಮವಾದ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ. ಅದಕ್ಕೋಸ್ಕರ ದ್ವಾರಕಾವಾಸಿಗಳು ಎಲ್ಲರೂ ಕೃಷ್ಣನ ಜೊತೆ ಕುರುಕ್ಷೇತ್ರಕ್ಕೆ ಹೋಗ್ತಾರೆ. ಆ ಕುರುಕ್ಷೇತ್ರದಲ್ಲಿ ಹೋದಾಗ ಅಲ್ಲಿ ಅದೇ ಸಮಯದಲ್ಲಿ ಬೃಂದಾವನದಿಂದಾನು ಎಷ್ಟೋ ಗೋಪಿಯರು ಮತ್ತೆ ಎಲ್ಲಾ ವ್ರಜವಾಸಿಗಳು ಬಂದಿರ್ತಾರೆ. ಆ ವ್ರಜವಾಸಿಗಳು ಬಂದು ಗಮನಿಸ್ತಾ ಇರ್ತಾರೆ, ಓ ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನು ಬಂದಿದ್ದಾರೆ. ಆದ್ರೆ ಗೋಪಿಯರಿಗೆ ಎಲ್ಲರಿಗೂ ಅನ್ನಿಸ್ತಾ ಇತ್ತು, ವಿಶೇಷವಾಗಿ ಗೋಪಿಯರಿಗೆ ಅನ್ನಿಸ್ತಾ ಇತ್ತು, ಇಲ್ಲಿ ಶ್ರೀಕೃಷ್ಣನ ರೂಪ ತುಂಬಾ ವಿಭಿನ್ನವಾಗಿದೆ. ಕೃಷ್ಣ ಯಾವಾಗ ವೃಂದಾವನದಲ್ಲಿದ್ರು ಅವರು ಕೊಳಲನ್ನ ಊದ್ತಾ ಇದ್ರು, ಈಗ ಅವ್ರ ಕೈನಲ್ಲಿ ಕೊಳಲು ಇಲ್ಲ, ಚಕ್ರ ಇದೆ. ಆಮೇಲೆ ವೃಂದಾವನದಲ್ಲಿ ಬರೀ ಭಗವಂತ ಪಂಚ ಹಾಕೊಳ್ತಾ ಇದ್ರು, ಒಂದು ಶಾಲ್ ಹಾಕೊಳ್ತಾ ಇದ್ರು, ವೈಜಯಂತಿ ಮಾಲೆ ಹಾಕೊಳ್ತಾ ಇದ್ರು. ಆಮೇಲೆ ತುಂಬಾ ಒಂದು ಬೇರೆ ಬೇರೆ ಅರಣ್ಯದಲ್ಲಿ ಸಿಗುವಂತಹ ಬೇರೆ ಬೇರೆ ಹೂವುಗಳನ್ನ ಹಾಕೊಳ್ತಾ ಇದ್ರು. ಆಮೇಲೆ ಒಂದು ಪೇಟ ಕಟ್ಕೊಳ್ತಾ ಇದ್ರು. ಆಮೇಲೆ ಒಂದು ನವಿಲಿನ ಗರಿ ಭಗವಂತ ಹಾಕೊಳ್ತಾ ಇದ್ರು. ಆದ್ರೆ ಈಗ ಭಗವಂತ ಸಂಪೂರ್ಣ ರೂಪ ಬದಲಾವಣೆ ಆಗೋಗ್ಬಿಟ್ಟಿದೆ. ಈಗ ಭಗವಂತ ರಾಜನ ರೂಪದಲ್ಲಿದ್ದಾರೆ. ಆಮೇಲೆ ಯುದ್ಧ ಮಾಡುವಂತಹ ಯಾವಾಗ್ಲೂ ಆ ಸನ್ನಿವೇಶದಲ್ಲಿ ಇರ್ತಾರೆ. ಆ ಗೋಪಿಯರು ಎಲ್ಲರಿಗೂ ಅನ್ನಿಸ್ತಾ ಇತ್ತು, ನಾವು ಕೃಷ್ಣನನ್ನ ಈ ರೂಪದಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಅವರು ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ದಯವಿಟ್ಟು ನೀವು ಮತ್ತೆ ಬನ್ನಿ ವೃಂದಾವನದಲ್ಲಿ, ಆ ವೃಂದಾವನದಲ್ಲಿ ನಾವು ನಿಮ್ಮನ್ನ ತ್ರಿಭಂಗ ಲಲಿತ ಶ್ಯಾಮ ಆ ರೂಪದಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು ನಿಮ್ಮನ್ನ ಒಬ್ಬ ಸಾಮಾನ್ಯವಾಗಿ ಗೋಪಾಲ ಹೇಗಿರ್ತಾನೆ, ನೀವು ನಿಮ್ಮ ನವಕಿಶೋರ ಯೌವನ ರೂಪದಲ್ಲಿ ದಯವಿಟ್ಟು ವೃಂದಾವನದಲ್ಲಿರುವಂತಹ ವೃಂದಾವನ ಕೃಷ್ಣನ ರೂಪದಲ್ಲಿ ನಮಗೆ ದರ್ಶನ ಕೊಡಿ. ನೀವು ದಯವಿಟ್ಟು ಮತ್ತೊಮ್ಮೆ ಈ ಕುರುಕ್ಷೇತ್ರ ಬಿಟ್ಟು ದ್ವಾರಕೆಯನ್ನ ಬಿಟ್ಟು ನೀವು ಮತ್ತೊಮ್ಮೆ ಬನ್ನಿ ವೃಂದಾವನಕ್ಕೆ ಅಂತ ಹೇಳಿ ಅವರು ಭಗವಂತನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರು. ಅವರ ಹೃದಯದಲ್ಲಿ ಭಗವಂತನನ್ನ ಒಂದು ರಥದಲ್ಲಿ ಕೂರಿಸಿ ಎಲ್ಲ ರಾಣಿಯರು ವೃಂದಾವನದ ಗೋಪಿಯರು ಎಲ್ಲರೂ ಆ ರಥವನ್ನ ವೃಂದಾವನ ರಥ ಕರ್ಕೊಂಡು ಹೋಗ್ತಾ ಇದ್ರು. ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಕರ್ಕೊಂಡು ಹೋಗುವಂತಹ ಈ ಸನ್ನಿವೇಶ ಇದೆಯಲ್ಲ, ಇದೇ ರಥಯಾತ್ರ ಅಂತ ಹೇಳಿದ್ರೆ, ಕುರುಕ್ಷೇತ್ರದಲ್ಲಿ ಭಗವಂತ ಐಶ್ವರ್ಯದ ರೂಪದಲ್ಲಿದ್ದಾರೆ, ಐಶ್ವರ್ಯ ರಾಜನ ರೂಪದಲ್ಲಿದ್ದಾರೆ. ಆದರೆ ವೃಂದಾವನದಲ್ಲಿ ಭಗವಂತ ಒಂದು ಮಾಧುರ್ಯ ರೂಪದಲ್ಲಿದ್ದಾರೆ. ಅದಕ್ಕೋಸ್ಕರ ರಥಯಾತ್ರ ಅಂತ ಹೇಳಿದ್ರೆ ಭಗವಂತನನ್ನ ಮತ್ತೊಮ್ಮೆ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಕರ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಭಗವಂತನನ್ನ ನಮ್ಮ ಹೃದಯದಲ್ಲಿ ಕರ್ಕೊಂಡು ಹೋಗೋದು. ಭಗವಂತ ಈಗ ಅವರ ಧಾಮದಲ್ಲಿದ್ದಾರೆ, ಬೇರೆ ಕಡೆ ಇದ್ದಾರೆ, ಆದ್ರೆ ನಮ್ಮ ಹೃದಯದಲ್ಲಿ ಬರೀ ಅಂಧಕಾರ ಇದೆ. ಈಗ ಭಗವಂತನನ್ನು ನಮ್ಮ ಹೃದಯದಲ್ಲಿ ಕರೆಯೋಣ. ಇದು ಈ ರಥಯಾತ್ರದ ಗೌಣವಾದಂತಹ ಅರ್ಥ. ಈ ರೀತಿ ಜಗನ್ನಾಥನ ಮಹಿಮೆಗಳು ತುಂಬಾ ಅಗಾಧವಾಗಿದೆ. ನಾನು ಹೇಳಿರೋದು ಒಂದು ಕಿಂಚಿತ್ತು ಅಷ್ಟೇ. ಇದರಲ್ಲಿ ಇನ್ನು ಮಹಿಮೆಗಳು ಅನಂತವಾಗಿದೆ. ನಾವು ಇವೆಲ್ಲವನ್ನು ಮತ್ತೊಮ್ಮೆ ಸಮಯ ಸಿಕ್ಕಾಗ ಚರ್ಚೆಯನ್ನ ಮಾಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ನಿಮ್ಮೆಲ್ಲರದು ಏನಾದ್ರೂ ಪ್ರಶ್ನೆಗಳಿದ್ರೆ ನೀವು ಕೇಳಬಹುದು. ಯಾರ್ದಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಎಲ್ಲ ಯಾರಾದ್ರೂ ನಿಮ್ಗೇನು ಅರ್ಥ ಆಯ್ತು, ಏನು ಇಷ್ಟ ಆಯ್ತು ಅದನ್ನ